ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನೆಲ್. ಸೊ ನಿನ್ನೆ ನಾವು GSB ಗಣಪತಿ ಕಾಂಬಕ್ಕೆ ಹೋಯ್ತು. ಇವತ್ತು ನಮ್ದು ಇಲ್ಲೇ ರಾಮ ಮಂದಿರ ಅಂದರೆ ಅದು ಊರಿನವ್ರದ್ದೇ ಗಣಪತಿ. ಸೊ ಕಣ್ ಬಪ್ಪ ಅಂತ ಹೊರಟಿತ್ತು. ಅದು ನನ್ನ ಕೆಲಸ ಆದಿತ್ತು. ಅದ್ರ ಮಧ್ಯೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಹೋಯ್ ಬಪ್ಪ ಅಂತ, ಯಾಕಂದರೆ ಸ್ವಲ್ಪ ಟೈಮ್ ಕೆಲಸ. ಆಮೇಲೆ ಇನ್ನೊಂದು ಲಾಲ್ಬಾಗ್ ರಾಜ ಅಂತ, ಅಂದರೆ ಲಾಲ್ಬಾಗಿದ ಒಂದು ಗಣಪತಿ ಇತ್ತು, ಅಲ್ಲಿಗೆ ಮಸ್ತ್ ಜನ ಇರ್ತಾರೆ. ಸೊ ನಾನು ಬರ್ತಿಲ್ಲ ಅಂತ ಮಾನ್ಯತೆ ಇದೆಲ್ಲ ಕೆಲಸ ಇತ್ತು. ಕಾರಣ ನಾಳೆ ಸಂಡೇ ಆಯ್ಕೋದ್ರಿಂದ ನಾನು ಟೈಮ್ ಸಿಕ್ಕರೆ ಹಾಕೋದು. ಆಮೇಲೆ ಗಿರಿ ಇನ್ನೂ ಬರ್ಕಷ್ಟೇ, ನಾನು ವೆಯ್ಟ್ ಮಾಡಿದೆ, ರೆಡಿ ಆಗಿ ಕೂತ್ಕೊಂಡಿದ್ದೆ ಕಾಣಿ. ಈಗ ಹೊರಟಿತ್ತು. ಸೊ ಕೆಲಸನೂ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಹಬ್ಬದ ಟೈಮಲ್ಲಿ ಕೆಲಸ ಕಡಿಮೆ ಇದ್ದಿದ್ದು ಸ್ವಲ್ಪ ಒಳ್ಳೆಯದೇ ಆಗಿದೆ. ಯಾಕಂದರೆ ನಾವು ಎಲ್ಲೆಲ್ಲ ಹೋಗಿ ಬರ್ಲಕ್ಕಲ್ಲ. ಮಳೆ ಬಪ್ಪಂಗೂ ಇತ್ತು, ಕಾಂಬ ಹೆಂಗಿತ್ತು. ಮತ್ತು ಅಲ್ಲ ಊರಿನವ್ರು ನಾನು ನಿನ್ನೆ ನಾವು ಹೋಯ್ತು, ಅದು ಸ್ವಲ್ಪ ಸೇಮ್ ನಮಗೆ ಊರಿಗೆ ಹೋದಂಗೆ ಆಯ್ತು. ಸೊ ಇವತ್ತು ಊರಿದ ವೈಬ್ ಸಿಕ್ಕತ್ತೆ. ಆಮೇಲೆ ಅಲ್ಲಿದ್ದು ಊಟನೂ ನಾವಿವತ್ತು ನಿನ್ನೆ ಊಟ ಎಂಥದ್ದು ಮಾಡಲಿಲ್ಲ, ಬಟ್ ಇವತ್ತು ಗಿರಿ ಹೇಳಿ ನಾವು ಊಟ ಮಾಡ್ಕೊಂಡು ಬಪ್ಪ ಅಲ್ಲಿದ್ದು ಅಂತ. ಅವ್ರು ಒಳ್ಳೆ ಇರುತ್ತೆ, ಲೈಕ್ ಇವ್ರು ಪ್ರತಿ ವರ್ಷ ಹೋದ್ರೆ ಅನ್ಸುತ್ತೆ ಅಲ್ಲಿಗೆ. ಸೊ ಮಾಡುವ ಅಂತ ಕಾಣ್ಕಿ ಸತಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಊಟದ ಅಂತ. ಸೊ ಊರು ಬದಿ ದೇವಸ್ಥಾನದಲ್ಲಿ ಹೋಗಿ ಊಟ ಮಾಡೋದು ಅಂದರೆ ಏನೋ ಒಂಥರ ಅದು ಸ್ಪೆಷಲ್ ಅಲ್ಲ. ಸೊ ಅದೇ ಫ್ಲೇವರ್ ಅದೇ ಸಿಕ್ಕತ್ತಂತಂದರೆ ಖುಷಿ ಆಯ್ತು ನಮಗೂ ಇಲ್ಲಿ ಕೂತ್ಕೊಂಡು. ಸೊ ಬನ್ನಿ ಹಾಪ ಇವತ್ತು ಹೊರಡುವ, ಅವ್ರು ಬಂದ ಕೂಡಲೇ ಹೊರಡುವಕ್ಕ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ GSB ಗಣಪತಿ ತೋರಿಸಿದ್ದೆ. ಸೊ ಅದರದ್ದೇ ಅವರದ್ದೇ ಇನ್ನೊಂದು ದೇವಸ್ಥಾನದಲ್ಲಿ ಟಿಪ್ಪು ಅಂತ ಗಣಪತಿ ಇದು. ಸೊ ಇದು ಕೂಡ ಊರಿದೇ ಗಣಪತಿ, ಇದು ದೇವಸ್ಥಾನದಲ್ಲಿತ್ತು, ರಾಮ ಮಂದಿರದಲ್ಲಿತ್ತು. ಸೊ ಅದನ್ನು ನಾವಿಬ್ಬರು ಕಾಂಬಕ್ಕೆ, ನಾನು ಮತ್ತು ಗಿರಿ ಬಂತು. ಮೇಲೆಲ್ಲ ಸೇವೆಗಳ ಬಗ್ಗೆ ಅಂದರೆ ಅನ್ನ ಸಂತರ್ಪಣೆ ಆಗಿರ್ಲಕ್ಕೆ ಅಥವಾ ಕೆಲವೊಂದು ಪೂಜೆಗಳ ವಿವರ ಎಲ್ಲ ಕೊಟ್ಟಿದ್ದೀರು. ಲೈನ್ ಮಾತ್ರ ಮಸ್ತ್ ಇದ್ದಿತ್ತು ಕಣಿ. ಸೊ ನಾವು ಲೈನಲ್ಲಿ ನಿಂತ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಿತ್ತು. ಅಂತಕ್ಕಂದರೆ 45 ಮಿನಿಟ್ಸ್ ಲೈನ್ ಬ್ಲಾಕ್ ಆಯ್ತಿತ್ತು. ನಾವು ಅಂದ್ಕೊಂಡದ್ದೇ ಒಂದಲ್ಲ ಆದ್ದೇ ಒಂದು ಮಸ್ತ್ ಜನ ಇದ್ದೀರಿ, ಹಾಗಾಗಿ ನಮಗೆ ಲೈನ್ ಬ್ಲಾಕ್ ಆಗಿ ಹೋಯಿತು. ಮತ್ತೆಂಥ ಪೂಜೆ ಎಲ್ಲ ಆಪತ್ತಿಗೆಲ್ಲ ಸ್ವಲ್ಪ ಕ್ಲೋಸ್ ಮಾಡ್ತಾರಲ್ಲ, 45 ನಿಮಿಷ ಎಲ್ಲ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡೆಲ್ಲ ಟೈಮ್ ಪಾಸ್ ಮಾಡ್ತು. ನಾವು ಲೈನಲ್ಲಿ ಇದ್ದಲ್ಲೇ ಡಿಸ್ಪ್ಲೇಯಲ್ಲಿ ಗಣಪತಿ ತೋರ್ತಿದ್ದಿತ್ತು ನಮಗೆ. ಆದರೆ ನಾವು ಒಳಗಡೆ ಬಿಟ್ಟ ತಕ್ಷಣ ಖುಷಿ ಆಯಿತು, ಒಂದ್ಸತಿ ಕಂಡಾಗಳಿಕೆ ದೇವ್ರು ಮಸ್ತ್ ಚಂದ ತೋರ್ತಿದ್ದೀರ. ಮತ್ತು ಜನನೂ ತುಂಬ ಇದ್ದೀರ, ಹಾಗೆ ಹೋಮ ಅದೆಲ್ಲ ನಡೀತಿದ್ದಿತ್ತು. ನೀವು ಕಾಣ್ತಿರ್ಲಕ್ಕೆ ಒಂಥರ ಕ್ಯೂಟ್ ಅಂತಲೇ ಹೇಳಕ್ಕೆ ಅಷ್ಟು ಚಂದ ಮಾಡಿ ಡೆಕೋರ್ ಮಾಡಿದ್ದೀರ. ಕಾಂಬಕ್ಕೂ ಖುಷಿ ಆಯ್ತು. ಅಲ್ಲಿಂದ ನಾವು ಲೈನ್ ಹಿಡ್ಕೊಂಡು ಹೋಯ್ತು ಊಟಕ್ಕೆ. ಒಂದು ಸಲ ಊರಿನ ದೇವಸ್ಥಾನದಲ್ಲೇ ಹೋಗಿ ಊಟ ಮಾಡಿ ಬಂದಂಗೆ ಆಯ್ತು ಕಣಿ ನಮಗೆ. ಸೊ ಫೈನಲಿ ನಮ್ಮ ದರ್ಶನ ಮುಗೀತು. ಅಲ್ಲಿ ಜನ ಕಂಡು ಅಂದರೆ ಲೈನ್ ಕಂಡು ನಾವು ಫಸ್ಟ್ ಊಟನೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಿತ್ತು. ಅಂದರೆ ಎಷ್ಟು ಜನ ಇದ್ರು ನಾವು ಮನೆಗೆ ಹೋಗ ಅಂತ. ಬಟ್ ಗೊತ್ತಿಲ್ಲ, ಸಡನ್ ಆಚೆಯಿಂದ ಬಿಡು ಲೈನ್ ನಮ್ಮನ್ನೇ ಬಿಟ್ಬಿಟ್ರಪ್ಪ. ನಾವು ನಿಂತು ಒಂದು 15 ನಿಮಿಷಕ್ಕೆ ಪ್ರಸಾದ ಸಿಕ್ತು ನಮಗೆ. ಮಸ್ತ್ ಖುಷಿ ಆಯಿತು. ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಜನ ಇದ್ದೀರು. ನಮ್ಗೆ ಈ ಕಡೆಯಿಂದ ಲೈನ್ ಬಿಟ್ಬಿಟ್ಟು ಅದು ಒಂದು ಬೇಜಾರದು, ಆ ಕಡೆಯವ್ರನ್ನ ಬಿಡಲಿಲ್ಲ ಅಲ್ಲ ಅಂತ. ಆಮೇಲೆ ಬಿಟ್ಟರು ಅವ್ರನ್ನು. ಬಟ್ ನಮಗೆ ಹೋದ ಕೂಡಲೇ ಸಿಕ್ತಲ್ಲ ಅಂತಂದು ದೇವ್ರ ದರ್ಶನ ಚಂದ ಮಾಡಿ ಆಯಿತು. ಊಟ ಮಸ್ತ್ ಒಳ್ಳೆ ಪ್ರಸಾದ ಸಿಕ್ತು, ಊರಿದ ಥರದೇ ಇತ್ತು. ಸೊ ಖುಷಿ ಆಯ್ತು. ನಿಮ್ಗೆ ಹೆಂಗೆ ಅನಿಸ್ತೀರಿ? ದೇವಸ್ಥಾನದಿಂದ ಹೊರಗೆ ಬಪ್ಪತ್ತಿಗೆ ಈ ನಮ್ನಿ ಮಳೆ ಬರ್ತಿತ್ತು ಕಣಿ. ನಾವೀಗ ಬಳ್ಕೊಂಡೆ ಹೊತ್ತು ಅಷ್ಟು ಮಳೆ ಬರ್ತಿತ್ತಲ್ಲ, ಅಷ್ಟು ಮಳೆ ಬರ್ತಿತ್ತು. ರೋಡಾಗೆಲ್ಲ ಫುಲ್ ನೀರು. ಅದನ್ನ ನಾವು ಮಸ್ತ್ ಖುಷಿಯಿಂದ ಎಂಡ್ ಮಾಡ್ತಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, and ಶೇರ್ ಮಾಡಿ. ಅಕ್ಕಂಗಮ್ಮ ಸಿಕ್ಕು ಬಾಯ್. ವಿಡಿಯೋನ ಎಂಡ್ ಮಾಡಿ ನಾವು ಮನೆ ಬಂದು ಸ್ವಲ್ಪ ಹೊತ್ತು ನಮ್ದು ಫ್ಯಾಮಿಲಿ ಫ್ರೆಂಡ್ ಇದ್ರು ಹೋಗ್ತಿತ್ತಂದ್ರೆ ಈಗ ಚಿಂತಾಮಣಿ ಆಗಿರ್ಲಕ್ಕೆ ಲಾಲ್ಬಾಗ್ ಆಗಿರ್ಲಕ್ಕೆ ಅಲ್ಲಿ ತುಂಬ ಗಣಪತಿ ಇಟ್ಟಿರ್ತಾರೆ. ಸೊ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಪ್ಪ ಅಂತ ಹೋಗ್ತಿತ್ತು ಅಲ್ಲ. ಅಂದರೆ ಸ್ವಲ್ಪ ಹೊತ್ತು ಕೆಲಸ ಇತ್ತು. ಆಮೇಲೆ ನಮ್ಮೊಬ್ರು ಫ್ಯಾಮಿಲಿ ಫ್ರೆಂಡ್ ಇದ್ರು, ನಮ್ಮ ಒಟ್ಟಿಗೆ ಜಾಯ್ನ್ ಆದ್ರು ಅವ್ರ ಫ್ಯಾಮಿಲಿ. ಸೊ ನಾವೆಲ್ಲ ಒಟ್ಟಿಗೆ ಹೋಗ್ತಿತ್ತು. ಕಾಂಬ ಅಲ್ಲೆಲ್ಲ ಇದೆಲ್ಲ ಗಣಪತಿ ಕಾಂಬ ಸಿಕ್ಕತ್ತು ನನಗೆ ಅಂತ. ಫುಲ್ ಖುಷಿ, ಫುಲ್ ಹಬ್ಬದ ವೈಬ್ ಊರಲ್ಲೆಲ್ಲ. ಅಂದರೆ ನಾನು ಎಸ್ಪೆಷಲಿ ಫೀಲ್ ಮಾಡೋದು ಲೈಕ್ ಗಣಪತಿ ದಿನ, ಹಬ್ಬದ ದಿನ ಒಂದು ಹಬ್ಬ ಅಷ್ಟೇ. ಮತ್ತು ನಾವೆಲ್ಲಿಗೂ ಹೋತಿಲ್ಲ ಇದ್ದಿತ್ತು. ಬಟ್ ಇಲ್ಲೊಂಥರ ಡಿಫ್ರೆಂಟ್ ವೈಬ್, ಡಿಫ್ರೆಂಟ್ ಫೀಲಿಂಗ್. ಒಂಥರ ಖುಷಿ. ಅದ್ರ ಮಧ್ಯೆ ನನಗೆ ಕೆಲಸ ಕಮ್ಮಿ ಇಪ್ಪಕ್ಕೆ ಹೋಗಿ ಎಲ್ಲ ಮ್ಯಾನೇಜ್ ಆಗ್ತಿತ್ತು, ತುಂಬ ಖುಷಿ ಆಗ್ತಿತ್ತು. ಸೊ ಫಸ್ಟ್ ಹಬ್ಬ ನಂದು. ಯಾವತ್ತು ಎಲ್ಲ ವರ್ಷವೂ ಇದೇ ಥರ ಖುಷಿನೇ ಇತ್ತು. ಅಂದರೆ ನಂದು ಅದೇ ಮುಂಬೈ ಎಲ್ಲ ಮತ್ತು ಮದುವೆ ಆದಮೇಲೆ ಫಸ್ಟ್ ಹಬ್ಬ. ಸೊ ಇನ್ನೆಲ್ಲ ಹಬ್ಬಗಳು ಹೀಗೆ ಖುಷಿಯಾಗಿ ಬರಲಿ. ಹಾಗೆ ಗಿರಿ ಎಲ್ಲ ಗಣಪತಿನ ಕಾಂಬಕರನ್ನ ಕರ್ಕೊಂಡು ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಎಸ್ ಸಿ ಕಾಮೆ ಎಲ್ಲೆಲ್ಲ ಹೊತ್ತು ಎಂತೆಲ್ಲ ಗಣಪತಿ ಕಾಂತ. ಸದ್ಯಕ್ಕೆ ನಾವೀಗ ಒಂಚೂರು ಕೆಲಸ ಇರ್ತದೆ, ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಲೇಟಾಗಿ ಹೊರಡುತ್ತೆ. ಸ್ವಲ್ಪ ಚೂರು ಲೇಟ್ ಆಗುತ್ತೆ.
ಅವ್ರು ಬಂದ್ರ ಕೂಡಲೇ ನಾವು ಹೊಡ್ತ್ಕಣಿ. ಯಾವುದೆಲ್ಲ ಗಣಪತಿ ಕಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೆ. ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್ ಆ್ಯಂಡ್ ಶೇರ್. ಮಸ್ಸಿಕ್ಕೋ ಹಂಗರ್ ಬಾಯ್.